ಮಾಡಿ ಇವತ್ತು ಈಗ ಮತ್ತೆ ಈಗ ಏನ್ ಜೋಳಿ ಕಪ್ಪದಲ್ಲಿ ನಡೆದಿದ್ದಲ್ಲ ಆ ಹಬ್ಬಕ್ಕೆ ಅಣಿ ಆಗ್ತಾ ಇದೆ. ಇಷ್ಟೆಲ್ಲ ಯುವಕರನ್ನ ನೋಡ್ಬೇಕು ನೀವು. ಇವರೆಲ್ಲರೂ ಕೂಡ ಈ ಹಬ್ಬದ ಹೋರಿಯ ಅಭಿಮಾನಿಗಳು ಅಂತ ನಾನು ಇವತ್ತು ತಮ್ಮ ಮುಖಾಂತರ ಹೇಳಲು ಇಚ್ಛೆ ಪಡ್ತೇನೆ. ನೀವು ಈ ಹಬ್ಬ ನೋಡ್ಬೇಕಂದ್ರೆ ಜೋಳಿಕೊಪ್ಪ ಗ್ರಾಮಕ್ಕೆ ಬರ್ರಿ. ಹೋರಿ ಹಬ್ಬ ಹೇಗೈತಿ ಅಂತ ತೋರಿಸ್ತಾರ ನಮ್ಮ ಯುವ ಪಡೆಗಳು. ನಮ್ಮೂರಿನ ಯಾವತ್ತು ಎಲ್ಲ ಯುವ ಪಡೆಗಳು ಹೋರಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮತ್ತೆ ಇವತ್ತ ನಮ್ಮ ಖ್ಯಾತ ಗಿಲ್ಲಿ ನಟ ಗೆಲುವಿಗಾಗಿ ಎಲ್ಲರ ಸಂಭ್ರಮಾಚರಣೆಯನ್ನು ಕೂಡ ನಾವು ರಾತ್ರಿ ಹಂಗಾಂಟಕ್ಕೆ ಮಾಡೇ ತೀರ್ತೀವಿ ಅಂತ ಹೇಳಲು ತಮ್ಮ ಮುಖಾಂತರ ಇಚ್ಛೆ ಪಡ್ತಾ ಇದ್ದೀನಿ. ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಚಿನ್ನಮಂಗಲ ಗ್ರಾಮ ಅಂತ ನಮ್ಮ ಗ್ರಾಮದಲ್ಲಿ ನಮ್ಮದೊಂದು ಯುವಕರ ಪಡೆ ಇದು. ತಾವು ನೋಡ್ತಾ ಇರಬಹುದು. ಈ ಯುವಕರ ಪಡೆ ಎಲ್ಲರೂ ಕೂಡಿಕೊಂಡು ಇಲ್ಲಿ ಒಂದಲ್ಲ, ಈ ಹೋರಿ ಹೆಸರು ಭೀಮಾ ಅಂತ. ಇದಾದ ತಕ್ಷಣ ಮತ್ತೊಂದು ಹೋರಿ ಇಲ್ಲಿ ನೋಡ್ಬೋದು ನೀವು. ಈ ಹೋರಿ ಹೆಸರು ಓಂನ ಅವತಾರ ಅಂತ. ಮತ್ತೊಂದು ಈ ಹೋರಿ ಆದ ನಂತರ ಮತ್ತೆ ಈ ಹೋರಿ ನೋಡ್ಬೇಕು ನೀವು, ಹೆಲಿಕಾಪ್ಟರ್ ಪೈಜ ಅಂತ. ಇದು ಕೂಡ ಹಬ್ಬದ ಹೋರಿ, ಬೆಳ್ಳಿ ಕುದುರೆ ಅಂತ. ಈಗೆಲ್ಲ ನೋಡ್ಬೋದು. ನಮ್ಮ ಯುವಕರು ಇವತ್ತು ಅಮಾವಾಸ್ಯೆ ದಿನ ಈ ಹೋರಿಗಳಿಗೆ ವಿಶೇಷ ಪೂಜೆ ಮಾಡಿಕೊಂಡು ಅಲಂಕಾರ ಮಾಡಿ ಎಲ್ಲರೂ ಕೂಡಿಕೊಂಡು ಇವತ್ತ ಹಬ್ಬದ ರೀತಿಯಲ್ಲಿ ಈ ಅಮಾವಾಸ್ಯೆ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಬಸವಣ್ಣ ಅಂದ್ರೆ ದೇವರು ಅಂತ ತಿಳ್ಕೊಂಡು ಯುವ ಪಡೆ ಇವತ್ತು ಬಸವಣ್ಣನ ಹಬ್ಬದ ಮುಖಾಂತರ ಬಸವಣ್ಣನ ಮನೆಯಲ್ಲಿ ಆದ್ರೂ ಪೂಜೆ ಮಾಡುವ ಭಾಗ್ಯ ದೊರಕಿಕೊಡ್ತಾರ ಅಂದ್ರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಇವತ್ತ ನಾವೆಲ್ಲ ಕೂಡ ರೈತರ ಮಕ್ಕಳಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಬಸವಣ್ಣನನ್ನು ಕಟ್ಕೊಂಡು ಆ ಬಸವಣ್ಣನ ಪೂಜೆ ಮಾಡಿದ್ರೆ ನಮಗೆ ಬರುವಂತ ಪುಣ್ಯ ಯಾರಿಗೂ ಬರ್ಲಿಕ್ಕಿಲ್ಲ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಇವತ್ತು ಈಗ ನೆಕ್ಸ್ಟ್ ಜೋಳಿಕಪ್ಪ ಹಬ್ಬಕ್ಕೆ ಈಗ ಈ ಹೋರಿಗಳು ಒಟ್ಟು 4 ಕೂಡ ಅಣಿ ಆಗ್ತಿರೋದವು. ಈಗ ಓಂನ ಅವತಾರ ಹೋರಿ ಹಬ್ಬದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೋರಿ ಹಬ್ಬ ಉಳಿಸಿ, ಹೋರಿ ಹಬ್ಬ ಬೆಳೆಸಿ. ಥ್ಯಾಂಕ್ ಯು. ಬಾಯ್ ಬಾಯ್.